ಹಲೋ ನಮಸ್ಕಾರ. ಸೊ ಲಾಸ್ಟ್ ವಿಡಿಯೋವರೆಗೂ ಕೆಲವೊಂದು ಪಾರ್ಟ್ನರ್ಶಿಪ್ಪಲ್ಲಿ ಕೆಲವೊಂದು ಟೈಪ್ಸ್ ಆಫ್ ಮಾಡಲ್ ಕ್ವಶನ್ಸ್ ನೋಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ ಪಾರ್ಟ್ನರ್ ಒಬ್ಬ, ಮಧ್ಯದಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಅಮೌಂಟ್ ಆ್ಯಡ್ ಮಾಡ್ತಾರೆ ಅಥವಾ ಒಂದು ಸ್ವಲ್ಪ ಅಮೌಂಟ್ನ ವಿತ್ಡ್ರಾ ಮಾಡ್ಕೊತಾರೆ. ಸೊ ಆ ಥರ ಕ್ವಶನ್ಸ್ ಕೊಟ್ಟಾಗ ಹೆಂಗೆ ಮಾಡೋದು ನೋಡೋಣ. ಸೊ ಫಸ್ಟ್ ಕ್ವಶನು, ಟೂ ಪಾರ್ಟ್ನರ್ಸ್ P and Q start a business with 1.5 lakhs and 1.2 lakhs from the 1.2 lakhs respectively, but after 8 months Q has withdrawn rupees 30,000 from the business. Find the total profit at the end of 1 year if Q's share is 44,000. ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಟೂ ಪಾರ್ಟ್ನರ್ಸ್ ಇದ್ದಾರೆ, P and Q. ಇಬ್ಬರು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಅವ್ರದ್ದು ಇನ್ವೆಸ್ಟ್ಮೆಂಟು Pದು 1.5 ಲ್ಯಾಕ್ಸು ಆ್ಯಂಡ್ Qದು 1.2 ಲ್ಯಾಕ್ಸು ರೆಸ್ಪೆಕ್ಟಿವ್ಲಿ. ಬಟ್ ಆಫ್ಟರ್ 8 ಮಂತ್ಸು 8 ತಿಂಗಳಾದಮೇಲೆ Q ಅನ್ನೋನು ಆ್ಯಸ್ ವಿತ್ಡ್ರಾನ್ 30,000. Q ಅನ್ನೋನು 30,000 ಅಮೌಂಟ್ನ ತಗೊಂಡ್ಬಿಡ್ತಾನೆ. ಓಕೆನಾ? ಫ್ರಮ್ ದ ಬಿಸ್ನೆಸ್ ಫೈಂಡ್ ದ ಟೋಟಲ್ ಪ್ರಾಫಿಟ್ ಅಟ್ ದಿ ಎಂಡ್ ಆಫ್ ದಿ 1 year. ಸೊ ಇವಾಗ ಫಸ್ಟ್ ಇನ್ವೆಸ್ಟ್ಮೆಂಟ್ ನೋಡಿಕೊಂಡ್ರೆ ಯಾರ್ದು Pದು ಮತ್ತು Qದು ಅಂದ್ಕೊಳ್ಳಿ. Pದು ಎಷ್ಟು? 1.5 ಲ್ಯಾಕ್, 1,50,000 ಕರೆಕ್ಟ್ ಅಲ್ವಾ? ಈಗ Qದು 1.2 ಲ್ಯಾಕ್ಸ್, 1,20,000 ಕರೆಕ್ಟ್ ಅಲ್ವಾ? ಇವಾಗ ಆಫ್ಟರ್ 8 ಮಂತ್ಸ್ Q ಹ್ಯಾಸ್ ವಿತ್ಡ್ರಾನ್ 30,000. ಸೊ ಈ 1,20,000 ಏನು ಮಾಡ್ತಾನೆ Q? 30,000 ವಾಪಸ್ ತಗೊತಾನೆ. ಯಾವಾಗ? 8 ತಿಂಗಳಾದಮೇಲೆ. ಸೊ ಅಂದರೆ 8 ತಿಂಗಳು 1,20,000 ಅಲ್ವಾ? ಕರೆಕ್ಟ್ ಅಲ್ವಾ? ಸೊ ಇದನ್ನು ಇಂಟು 8 ಮಾಡ್ಬೋದಲ್ವಾ? ಅದಾದಮೇಲೆ ನಾವು ಟೋಟಲ್ ಟೈಮ್ ನೋಡಿಕೊಂಡ್ರೆ ಫೈಂಡ್ ದ ಟೋಟಲ್ ಪ್ರಾಫಿಟ್ ಅಟ್ ದಿ ಎಂಡ್ ಆಫ್ 1 year ಅಂತ ಕೊಟ್ಟಿದ್ದಾರೆ. ಸೊ ಟೈಮ್ ಬಂದು ನಮಗೆ 1 year ಅಂತಂದರೆ 12 ಮಂತ್ಸು. ಸೊ ಇದು 12 ಮಂತ್ಸ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? 1,50,000 ಇಂಟು 12 ಮಂತ್ಸ್. ಇದು 1,20,000 ಇಂಟು 8 ಮಂತ್ಸ್ ಪ್ಲಸ್ ಒಂದು 30,000 ವಾಪಸ್ ತೊಗೊಂಡ್ಬಿಟ್ರೆ ಈ 1,20,000 ಎಷ್ಟು ಮಿಕ್ಕಿರುತ್ತೆ? 90,000 ಕರೆಕ್ಟ್ ಅಲ್ವಾ? ಸೊ 90,000 ಇಂಟು ಎಷ್ಟು ಮಾಡಬೇಕು? ಮಿಕ್ಕಿದ್ದೆಷ್ಟು? ಒಂದು ವರ್ಷದಲ್ಲಿ 8 ತಿಂಗಳು ಹೋದರೆ ಮಿಕ್ಕಿದ್ದೆಷ್ಟು? 4 ಮಂತ್ಸ್ ಕರೆಕ್ಟ್ ಅಲ್ವಾ? ಅಂದರೆ ಈಗ 8 ತಿಂಗಳು 1,20,000 ಇತ್ತು. 9ನೇ ತಿಂಗಳು ಏನು ಮಾಡ್ದ? 30,000 ತೊಗೊಂಡ್ಬಿಟ್ಟ. ಸೊ 9ನೇ ತಿಂಗಳಿಂದ ನಮಗೆ 90,000 ಮಾತ್ರ ಉಳಿಯುತ್ತೆ ಒಂದು ಇನ್ವೆಸ್ಟ್ಮೆಂಟ್. ಸೊ 90,000 ಇಂಟು 4 ಇಂಟು 4 ತಿಂಗಳು. ಈಗ ರೇಷಿಯೋ ನೋಡಿಕೊಂಡ್ರೆ ನಮಗೆ 15 ಇಂಟು 12 180. ಆಮೇಲೆ 1 2 3 4 4 0 ಸಂಖ್ಯೆ ಹಾಕೊಂಡ್ವಿ. 1 2 3 4. ಯಾಕಂದರೆ ಇದು ಇಲ್ಲಿ 12 ಮಂತ್ಸ್ ಇದೆ, 8 ಮಂತ್ಸ್ ಇದೆ, 4 ಮಂತ್ಸ್ ಇದೆ. ಮತ್ತು ಇಲ್ಲೇ 0 ಕ್ಯಾನ್ಸಲ್ ಮಾಡಿಕೊಂಡ್ರೆ ತಪ್ಪು ಬರುತ್ತೆ. ಅದಕ್ಕೋಸ್ಕರ ಫಸ್ಟು ಅದೇನಾಯ್ತು ಹಂಗೆ ಬರ್ಕೊಳ್ಳಿ. 12 ಇಂಟು 8 96. ಆಮೇಲೆ 4 zeros ಹಾಕೊಂಬಿಡಿ. 1 2 3 4 ಪ್ಲಸ್ ಇದಕ್ಕೆ ಇನ್ನೆಷ್ಟು ಬರುತ್ತೆ? 90,000 ಇಂಟು 4 9 4 36. 1 2 3 4 1 2 3 4. ಈಗ ಆ್ಯಡ್ ಮಾಡಿ ಎಷ್ಟಾಗುತ್ತಿದ್ದು? 1,80,000 18 lakhs. ಇದು ನಮಗೆ 96 ಪ್ಲಸ್ 36 120 132 1 2 3 4 zeros ಆಯಿತು. ಇವಾಗ ಈ 4 zeros 1 2 3 4 1 2 3 4 ತೆಗೀರಿ. ಇದು 180 132 ಮಿಕ್ಕಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದು 3ಇಂದ ಡಿವೈಡ್ ಆಗುತ್ತೆ. 3 6 18 1 0 ಇಷ್ಟು 3 4 12 ಮತ್ತೆ 12 ಮಿಕ್ಕಿರುತ್ತೆ. 3 4 12 60 ಇಷ್ಟು 44 ಬರುತ್ತೆ. ಇದು ಮತ್ತೆ 4ಇಂದ ಹೋಗುತ್ತೆ ನಮಗೆ. 4 15 60 4 11 44. ಸೊ 15:44 ಅವ್ರ ರೇಷಿಯೋ ಏನು? ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಇಷ್ಟರಲ್ಲಿ ಶೇರ್ ಮಾಡ್ಕೊಬೇಕು. ಈಗ ಇಫ್ Q ಶೇರ್ ಇಸ್ 44,000 ಅವರೇ ಕೊಟ್ಟಿದ್ದಾರೆ. Q ಅನ್ನೋ ಒಂದು ಅಮೌಂಟು 44,000 ಅಂತ ಕೊಟ್ಟಿದ್ದಾರೆ. ಸೊ Q ಅಮೌಂಟ್ ಎಷ್ಟು? Q ಎಷ್ಟು ಪಾರ್ಟ್ಸು? 11 ಪಾರ್ಟ್ಸ್. 11 ಪಾರ್ಟ್ಸ್ ಎಷ್ಟು? 44,000 ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ. ಈಗ ನಮಗೆ ಕೇಳ್ತಿರೋದೇನು? ಫೈಂಡ್ ದ ಟೋಟಲ್ ಪ್ರಾಫಿಟ್. ಟೋಟಲ್ ಅಂತ ಅಂದರೆ 15 + 11 ನಮಗೆ
ಎಷ್ಟಾಗುತ್ತೆ 26 ಆಗುತ್ತೆ. ಸೊ ಟೋಟಲ್ ನಮಗೆ 26 parts ಆಗುತ್ತೆ. ಸೊ ಇದು ಇಂಟು 4, ಇದು ಇಂಟು 4 ಎಷ್ಟಾಯಿತು 104,000 104,000 ಮುಗೀತಲ್ವಾ ಅಷ್ಟೇ. ಸೊ ಈ ಥರ ಏನಾದ್ರು ಫಸ್ಟ್ ಇನ್ವೆಸ್ಟ್ಮೆಂಟ್ ತಗೊಳ್ಳೋದು, ಮತ್ತು ಇನ್ ಕೇಸ್ ಇದರಲ್ಲಿ ಆ್ಯಡ್ ಮಾಡಿದ್ರೆ ಈ 90,000 ನಾವು ಏನು ಮಾಡ್ತೀವಲ್ವ ಅದನ್ನೇ ಇಲ್ಲಿ 30,000 ಮೈನಸ್ ಮಾಡೋ ಬದಲು 30,000 ಆ್ಯಡ್ ಮಾಡ್ಬಿಟ್ಟು ಇದು 1,50,000 ಅಂತ ಮಾಡ್ಕೊತೀವಿ. ಆ್ಯಡ್ ಮಾಡಿದ್ರೆ ಹಿಂಗೆ ಮಾಡ್ತೀವಿ, ಮೈನಸ್ ಮಾಡಿದ್ರೆ ಹಿಂಗೆ ಮಾಡ್ತೀವಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇನ್ನೊಂದು ಕ್ವಶನ್ ಮಾಡೋಣ, ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, two partners Surya and Chandu started a business with rupees 85,000 and rupees 90,000 respectively, but after 4 months Chandu invests rupees 56,250 more into business. Find by how much does Chandu get more profit than Surya out of total profit of rupees 98,000, out of which 20% is given to charity, and the remaining is shared in their profit sharing ratio at the end of 1 year. ಸೊ ಕ್ವಶನ್ ತುಂಬ ದೊಡ್ಡದೇ ಇರ್ಬೋದು, ಬಟ್ ಆನ್ಸರ್ ಬೇಗನೆ ಬರುತ್ತೆ. ಸೊ ಕ್ವಶನ್ ನೋಡ್ಕೊಂಡ್ರೆ ಏನು ಕೊಟ್ಟಿದೆ, ಟೂ ಪಾರ್ಟ್ನರ್ ಸೂರ್ಯ ಆ್ಯಂಡ್ ಚಂದು ಸ್ಟಾರ್ಟೆಡ್ ಎ ಬಿಸ್ನೆಸ್ ವಿತ್ 85,000 ಆ್ಯಂಡ್ 90,000. ಸೂರ್ಯ ಮತ್ತು ಚಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಒಬ್ಬರು 85,000 ಇನ್ವೆಸ್ಟ್ ಮಾಡಿದ್ದಾರೆ, ಇನ್ನೊಬ್ಬರು 90,000 ಇನ್ವೆಸ್ಟ್ ಮಾಡಿದ್ದಾರೆ. ಬಟ್ ಆಫ್ಟರ್ 4 months ಚಂದು ಇನ್ವೆಸ್ಟ್ 56,250 ಮೋರ್. 4 ತಿಂಗಳಾದಮೇಲೆ 56,250 ರೂಪಾಯಿ ಇನ್ನೂ ಜಾಸ್ತಿ, ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ತಾರಂತೆ. ಯಾರು? ಚಂದು. ಮೋರ್ ಇಂಟು ಬಿಸ್ನೆಸ್. ಫೈಂಡ್ ಹೌ ಮಚ್ ಡಸ್ ಚಂದು ಗೆಟ್ಸ್ ಮೋರ್ ಪ್ರಾಫಿಟ್ ದೆನ್ ಸೂರ್ಯ. ಸೂರ್ಯಕ್ಕೂ ಚಂದು ಎಷ್ಟು ಜಾಸ್ತಿ ತಗೊತಾನೆ, ಅವ್ರಿಗೆ ಪ್ರಾಫಿಟ್ 98,000 ಬಂದಿದ್ರೆ ಅದರಲ್ಲಿ ಕೂಡ 20% ಚಾರಿಟಿ ಕೊಟ್ಟಿದ್ದಾರೆ. ಸೊ ನಾವು ಫಸ್ಟ್ ಏನು ಮಾಡಬೇಕು, ಈಗ ಏನು ಕೇಳ್ತಿದ್ದಾರೆ, ಚಂದುಗೆ ಅದೇ ಅಲ್ವಾ, ಈಗ ಫೈಂಡ್ ಹೌ ಮಚ್ ಡಸ್ ಚಂದು ಗೆಟ್ ಮೋರ್ ಪ್ರಾಫಿಟ್ ದೆನ್ ಸೂರ್ಯ. ಸೂರ್ಯಕ್ಕೂ ಚಂದು ಎಷ್ಟು ತಗೊಂಡು ಅಂತ ಕೇಳಿದ್ದಾರೆ. ನಮಗೆ ಆ ಪ್ರಾಫಿಟ್ ಎಷ್ಟು ಬಂತು ಅನ್ನೋ ಕಂಡಿಡಿಯೋಕ್ಕೆ 2 ಕ್ಲೂ ಕೊಟ್ಟಿದ್ದಾರೆ. ಒಂದೇನು ಟೋಟಲ್ ಪ್ರಾಫಿಟ್ ಕೊಟ್ಟಿದ್ದಾರೆ, ಅದರಲ್ಲಿ ಮತ್ತೆ 20% ಚಾರಿಟಿ ಕೊಟ್ಟಿದ್ದಾರೆ ಅಂತೆ. ಸೊ ಫಸ್ಟ್ ನಾವು 20% 98,000 20% ತೆಗೆದ್ಬಿಡೋಣ, ಯಾಕಂದರೆ 20% ಚಾರಿಟಿ ಕೊಟ್ಟಿದ್ದಾರೆ. ಫಸ್ಟು ನಾವು ಎಕ್ಸ್ಟ್ರಾ ಏನಿರುತ್ತೋ, ಎಕ್ಸ್ಟ್ರಾ ಕಮಿಷನ್ ಆಗಲಿ, ಎಕ್ಸ್ಟ್ರಾ ವರ್ಕಿಂಗ್ ಇರೋದು, ನಾವು ಲಾಸ್ಟ್ ಕ್ವಶನಲ್ಲಿ ಮಾಡೋವಲ್ಲ, ಲಾಸ್ಟ್ ಕ್ವಶನ್ಸಲ್ಲಿ ವರ್ಕಿಂಗ್ ಏನೋ ಮಾಡ್ತೀರಾ ಅವ್ರದ್ದು ಫಸ್ಟ್ ಸ್ಯಾಲ್ರಿ ಕೊಟ್ಬಿಡೋದು, ಅಥವಾ ಅವ್ರದ್ದು ಕಮಿಷನ್ನು. ಸೊ ಫಸ್ಟು ಎಕ್ಸ್ಟ್ರಾ ಏನು ಎಕ್ಸ್ಟೆನ್ಷನ್ ಇರುತ್ತೋ ಅದನ್ನು ಕೊಟ್ಬಿಡ್ಬೇಕು. ಸೊ 98,000 20% ಚಾರಿಟಿ ಕೊಟ್ಟಿದ್ದಾರಂತೆ, ಅಥವಾ ಕಮಿಷನ್ ಅಂತ ಕೇಳ್ತಾರೆ. ಸೊ ಫಸ್ಟ್ ಅದನ್ನು ಕೊಟ್ಬಿಡೋಣ. ಸೊ 98,000 20% ಎಷ್ಟಾಗುತ್ತೆ? ಸೊ 20% ಆಫ್ 98,000 ನಮಗೆ 10%. ಈ ಥರ ಮಾಡೋದು ಬೇಡ, ನಾವು ಫಸ್ಟಿಂದ ಹೆಂಗೆ ಮಾಡ್ತಿದ್ವಿ ಹಂಗೆ ಮಾಡೋಣ, ಮತ್ತು ಕನ್ಫ್ಯೂಸ್ ಯಾಕೆ. ಸೊ 98,000 20% ಆಫ್ 98,000 20% ಆಫ್ 98,000 ಅಲ್ವಾ. 10% ಅಂದರೆ 9,800, 20% ಅಂದರೆ 9,800 ಪ್ಲಸ್ 9,800 ಏನಾಗುತ್ತೆ? 19,600 ಆಗುತ್ತೆ. ಸೊ 19,600 ಇದರಿಂದ ತೆಗಿಬೇಕು, ಮೈನಸ್ ಮಾಡಬೇಕು. ಸೊ ಅವಾಗ ನಮಗೆ ಎಷ್ಟು ಉಳಿಯುತ್ತೆ? ಇದು 004, ಇದಾದಮೇಲೆ ನಮಗೆ 8 ಇದು 7. ಸೊ 78,400. ಈ 78,400 ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋಲಿ ಅವರು ಶೇರ್ ಮಾಡ್ಕೊತಾರೆ ಪ್ರಾಫಿಟ್ನ. ಸೊ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು? ನಾವು ಫಸ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟು ತಿಳ್ಕೊಬೇಕು. ಇನ್ವೆಸ್ಟ್ಮೆಂಟು ಟೈಮು 1 year ಅಂತ ಅವರೇ ಕೊಟ್ಟಿದ್ದಾರೆ.
ಸೊ ಟೈಮ್ 1 ಇಯರ್ ಅಂತ ಅವರೇ ಕೊಟ್ಟಿದ್ದಾರೆ. ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ಅಂದರೆ ಸೂರ್ಯ ಚಂದು ಅಂತ ಅಂದ್ಕೊಂಡ್ರೆ ಸೂರ್ಯ ಇನ್ವೆಸ್ಟ್ಮೆಂಟು 85,000 ಮಾಡ್ತಾನೆ, ಚಂದು 90,000 ಮಾಡ್ತಾನೆ. ಆದರೆ ಈ 90,000 ಬರೀ 4 ಮಂತ್ಸ್ ಅಷ್ಟೇ. ಅದಾದಮೇಲೆ ಮತ್ತೆ ಈ 90,000ಗೆ ಇನ್ನೊಂದಷ್ಟು ಆ್ಯಡ್ ಮಾಡ್ತಾನೆ. ಎಷ್ಟು 56,250 ಆ್ಯಡ್ ಮಾಡ್ತಾನೆ. ಸೊ ಪ್ಲಸ್ ಮಾಡಿದ್ರೆ ಇದು ನಮಗೆ 1,46,250 ಆಗುತ್ತೆ. ಸೊ ಇದು ಇಂಟು ನಮಗೆ 8 ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಟೈಮ್ ಎಲ್ಲನೂ ಇಂಟು 12, ಎಲ್ಲ ಇದು 12, ಇಲ್ಲಿ 4, 8, 12 ಆಯಿತು. ಸೊ 85 ಇಂಟು 12, ಇದು 0, 0, 0 ಮಾಡಿಕೊಂಡ್ರೆ 12 5 60, 6 ಕ್ಯಾರಿ ಇರುತ್ತೆ, 12 8 96 ಪ್ಲಸ್ 6 102. ಸೊ ಇಷ್ಟು ಇದ್ಯಾರ್ದು ಸೂರ್ಯದು ಒಂದು ವರ್ಷಕ್ಕೆ ಇಷ್ಟು ಬರುತ್ತೆ. ಸೊ ಇಲ್ಲಿ ನಮಗೆ ಇಷ್ಟು 90 ಇಂಟು 4 ನಮಗೆ 3,60,000 ಪ್ಲಸ್ 1,46,250 ಇಂಟು 8 ಮಾಡಿದ್ರೆ ಒಂದೊಂದೇ ಇಂಟು ಮಾಡ್ಕೊಂಬಂದರೆ 8 0 0, 8 5 40, 4 ಕ್ಯಾರಿ 0 ಇರುತ್ತೆ, 8 2 16, 4 ಪ್ಲಸ್ 4 20, 2 ಕ್ಯಾರಿ 0 ಇರುತ್ತೆ, 6 8 48 ಪ್ಲಸ್ 2 ಕ್ಯಾರಿ 50, 5 ಕ್ಯಾರಿ ಹೋಗುತ್ತೆ 0 ಇರುತ್ತೆ, 8 4 32 ಪ್ಲಸ್ 5 37, 3 ಕ್ಯಾರಿ ಇಲ್ಲಿ 7 ಇರುತ್ತೆ, 8 1 8 ಪ್ಲಸ್ 3 11. ಸೊ ನಮಗಿದು 11,70,000 ಬರುತ್ತೆ. ಸೊ ಫಸ್ಟ್ ಇದನ್ನ ಆ್ಯಡ್ ಮಾಡಿ, 0 ಎಲ್ಲ ಕ್ಯಾನ್ಸಲ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಇದು 102,000 ಇಷ್ಟು 117 ಪ್ಲಸ್ 36 ನಮಗೆ 153 ಬರುತ್ತೆ. ಸೊ 153 12340, 12340. ಇವಾಗ 0 0 0 ಕ್ಯಾನ್ಸಲ್ ಮಾಡಿ, ಇದು 1,02,000 ಇಲ್ಲೊಂದು 0. ಓಕೆ, ಸೊ 4 zeros 4 zeros ಕ್ಯಾನ್ಸಲ್ ಆಯಿತು. ಕ್ಲೀನಾಗಿ ಅಬ್ಸರ್ವ್ ಮಾಡಿ, 51 ಇಂಟು 2 102, 51 3 153. ಸೊ 51 2 51 3 2:3 ಬಂತು. ಸೊ 2:3 ರೇಷೋದಲ್ಲಿ ಸೂರ್ಯ ಮತ್ತು ಚಂದು ಶೇರ್ ಮಾಡ್ಕೊಬೇಕು. ಸೊ ಈಗ ಪ್ರಾಫಿಟ್ ಎಷ್ಟು 78,400. ನಮಗೆ ಕೇಳಿರೋದೇನು ಗೊತ್ತಾ, ಫೈಂಡ್ ಹೌ ಮಚ್ ಡಸ್ ಚಂದು ಗೆಟ್ಸ್ ಮೋರ್ ಪ್ರಾಫಿಟ್ ದೆನ್ ಸೂರ್ಯ. ಈಗ ಟೋಟಲ್ ಪಾರ್ಟ್ಸು 2 + 3 ಎಷ್ಟು 5 ಪಾರ್ಟ್ಸ್ ನಮಗೆ 78,400, ಕರೆಕ್ಟ್ ಅಲ್ವಾ? ನಮಗೇನು ಕೇಳ್ತಾ ಇದ್ದಾರೆ, ಡಿಫ್ರೆನ್ಸ್ ಕೇಳ್ತಾ ಇದ್ದಾರೆ. ಡಿಫರೆನ್ಸ್ ಸೂರ್ಯಗೂ ಚಂದು ಜಾಸ್ತಿ ಬಂದಿರ್ತದೆ, ಯಾಕಂದರೆ ತ್ರೀ ಪಾರ್ಟ್ಸು ಚಂದುಗೆ ಹೋಗ್ತಿದ್ದಿಲ್ವಾ? ಸೊ ಚಂದು ಜಾಸ್ತಿ ತೊಗೊತಾ ಇದ್ದಾನೆ, ಯಾರಿಗಿಂತ ಸೂರ್ಯಕ್ಕಿಂತ. ಸೊ ಅವರಿಬ್ಬರು ಮಧ್ಯದಲ್ಲಿರೋ ಡಿಫ್ರೆನ್ಸು. ಸೊ ಚಂದು ಮೈನಸ್ ಸೂರ್ಯ ಮಾಡಿದ್ರೆ 5 ಮೈನಸ್, ಸೊ 3 - 2 ಮಾಡಿದ್ರೆ 1 ಪಾರ್ಟ್ ಎಷ್ಟು. ಸೊ ಇದು ಇಂಟು ನಮಗೆ ಎಷ್ಟಾಗುತ್ತೆ, ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 78,400 ಇಂಟು 1/5 ಬರುತ್ತೆ. ಅಥವಾ ಹಂಗೆ ನೋಡಿಕೊಂಡ್ರೆ ನಿಮಗೆ 15 6 ನಮಗೆ 15 5 75, ಇಲ್ಲಿ 75,000 ಅಂತ ತಗೊಂಡ್ರೆ 15 5 75 ಅಂದರೆ 15 15 15, ಕರೆಕ್ಟ್ ಅಲ್ವಾ? ಒಂದು ಪಾರ್ಟ್ಗೆ 15,000 ಇರುತ್ತೆ, ಪ್ಲಸ್ ಇಲ್ಲಿ 8,004, ಅದಾದಮೇಲೆ 75,000 ಹೋಯಿತು, 15 5 75, ಇನ್ನು 3,400. 3,400ಅಲ್ಲಿ 1 ಪಾರ್ಟ್ ಎಷ್ಟು, ಅಥವಾ 3,000ಅಲ್ಲಿ 1 ಪಾರ್ಟ್ ಎಷ್ಟು, 6 5 30 ಅಂದರೆ 600 ಪ್ಲಸ್ 600. ಅದಾದಮೇಲೆ 400ಅಲ್ಲಿ 1 ಪಾರ್ಟ್ ಎಷ್ಟು, 400 5 ಪಾರ್ಟ್ಸ್ ಆದರೆ 1 ಪಾರ್ಟ್ ಎಷ್ಟು, 8 5 40 80 ಆಗುತ್ತೆ. ಸೊ ಇದು ಟೋಟಲ್ ನಮಗೆ 15,680 ಆಗುತ್ತೆ. ಅಥವಾ ನನಗೆ ಈ ಥರ ಮಾಡೋಕ್ಕಾಗ್ತಿಲ್ಲ ಅಂದರೆ ಇದು ನಿಮಗೆ ಕ್ಯಾಲ್ಕುಲೇಷನ್ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ಇಲ್ಲ ಹಿಂಗೆ ಮಾಡ್ತೀನಿ ಅಂತಂದರೆ 5 1 5 28 ಇರುತ್ತೆ, 5 5 25 34 ಇರುತ್ತೆ, 5 6 30 40 ಇರುತ್ತೆ, 5 8 40 0, 15,680 15,680 ಅಷ್ಟೇ. ಅರ್ಥ ಆಗ್ತಿದೆ ಅಲ್ವಾ? ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಇನ್ನೊಂದು ಕ್ವಶನು, ಎ ಸ್ಟಾರ್ಟೆಡ್ a business with rupees 70,000. After some month, B joined the business with 60,000. If they shared the total profit at the end of 1 year in the ratio 2:1, find
ಆಫ್ಟರ್ ಹೌ ಮೆನಿ ಮಂತ್ಸ್ ಬಿ ಜಾಯಿನ್ ದ ಬಿಸ್ನೆಸ್. ಸೊ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಕ್ವಶನ್. ಎ ಸ್ಟಾರ್ಟೆಡ್ ಎ ಬಿಸ್ನೆಸ್ ವಿತ್ 2,70,000. ಎ ಅನ್ನೋನು ಬಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ 2,70,000 ಅಲ್ಲ, ಬರೀ 70,000ಇಂದ. ಆಫ್ಟರ್ ಸಮ್ ಮಂತ್, ಕೆಲವೊಂದು ತಿಂಗಳಾದಮೇಲೆ ಅವನ ಜೊತೆಗೆ ಬಿ ಕೂಡ ಜಾಯ್ನ್ ಆಗ್ತಾನೆ. ಬಿ ಜಾಯ್ನ್ ಆದಾಗ ಅವನು ಎಷ್ಟು ಇನ್ವೆಸ್ಟ್ ಮಾಡ್ತಾನೆ ಅಂತಂದರೆ 60,000. ಸೊ ಎ 70,000, ಬಿ 60,000. ಬಿ ಯಾವಾಗ ಜಾಯ್ನ್ ಆಗ್ತಾನೆ ಅಂತ ಗೊತ್ತಿಲ್ಲ, ಆಫ್ಟರ್ ಸಮ್ ಮಂತ್ಸ್ ಅಂತ ಕೊಟ್ಟಿದ್ದಾರೆ, ಕೆಲವು ತಿಂಗಳು ಆದಮೇಲೆ ಅಂತ ಕೊಟ್ಟಿದ್ದಾರೆ. ಇಫ್ ದೇ ಶೇರ್ ದ ಟೋಟಲ್ ಪ್ರಾಫಿಟ್ ಅಟ್ ದಿ ಎಂಡ್ ಆಫ್ 1 year, ಒಂದು ವರ್ಷ ಆದಮೇಲೆ ಅವ್ರ ಪ್ರಾಫಿಟ್ನ 2:1 ರೇಷಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಆದರೆ ಬಿ ಎಷ್ಟು ತಿಂಗಳಾದ್ಮೇಲೆ ಜಾಯಿನ್ ಆಗಿದ್ದಾನೆ ಅನ್ನೋದು ನಮಗೆ ಕ್ವಶನ್ ಈಗ. ಸೊ ಬಿ ಎಷ್ಟು ತಿಂಗಳು ಇನ್ವೆಸ್ಟ್ ಮಾಡಿದ್ದ ಅಂತ ಫಸ್ಟ್ ತಿಳ್ಕೊಂಬಿಟ್ರೆ ಎಷ್ಟು ತಿಂಗಳಾದ್ಮೇಲೆ ಜಾಯಿನ್ ಆಗಿದ್ದಾನೆ ಅಂತ ನಮಗೆ ಬಂದ್ಬಿಡುತ್ತೆ. ಸೊ ಈಗ ಇನ್ವೆಸ್ಟ್ಮೆಂಟು ಎ ಬಿ ಅಂತ ತಗೊಂಡ್ರೆ ಎ ನಮಗೆ 70,000 ಕರೆಕ್ಟ್ ಅಲ್ವಾ? ಎ ಫಸ್ಟಿಂದಾನೇ ಇದ್ದಾನೆ. ಸೊ ಇದು ಇಂಟು 12, 1 year ಅಂತ ಕೊಟ್ಟಿದ್ದಾರೆ. ಸೊ ಟೈಮ್ ಇಂಟು ಇದು 12 ಆಗುತ್ತೆ. ಬಿ ನಮಗೆ 60,000 ಇನ್ವೆಸ್ಟ್ ಮಾಡಿದ್ದಾನೆ, ಎಷ್ಟು ತಿಂಗಳು ಗೊತ್ತಿಲ್ಲ. ಆದರೆ ಲಾಸ್ಟಿಗೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟು ಬಂತು ಅಂದರೆ ಇದು 2 ಬಂತೆ, ಇದು 1 ಬಂತಂತೆ, 2:1 ಬಂತಂತೆ. ಸೊ ಇವಾಗ ನೀವು ಇಲ್ಲಿ 4 zeros ಕ್ಯಾನ್ಸಲ್ ಮಾಡಿ ಮಾಡ್ಕೊಬೋದು. ಇಲ್ಲಿ ಎಷ್ಟು ಬಂತು ಗೊತ್ತಿಲ್ಲ, ಬಟ್ ಸ್ಟಿಲ್ ಅದು ಇಲ್ಲ ನಂಗೆ ಆ ಥರ ಆಗಲ್ಲ ಅಂತಂದರೆ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರು ನಿಮಗೆ 12 7s ನಮಗೆ ಎಷ್ಟು ಬರುತ್ತೆ, 84 ಬರುತ್ತೆ. 84 1 2 3 4 4 zeros 1 2 3 4 ಇಷ್ಟು. ಇದು ಎಷ್ಟು ಬಂತು ಗೊತ್ತಿಲ್ಲ, ಕರೆಕ್ಟ್ ಅಲ್ವಾ? ಇದು ಎಷ್ಟು ಬಂತ ಗೊತ್ತಿಲ್ಲ. ಆದರೆ ಈ 8,40,000 ಅನ್ನೋದು 2 parts ಅವರೇ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಸೊ 1 part ಏನಾಗುತ್ತೆ, 8,40,000 2 parts. ಇದರಲ್ಲಿ ಅರ್ಧ ಎಷ್ಟು, 4,20,000. ಸೊ 4,20,000 1 part, ಕರೆಕ್ಟ್ ಅಲ್ವಾ? ಒಪ್ಕೊಂತಿರತ್ತಾನೆ 4,20,000. ಸೊ ಇಲ್ಲಿ 4,20,000 ಹಾಕ್ಕೊಂಡ್ರೆ 4,20,000 ಹಾಕ್ಕೊಂಡ್ರೆ. ಸೊ ಇವಾಗ 70 × 12 ಮಾಡಿದ್ರೆ 7 × 12 ಮಾಡಿದ್ರೆ ನಮಗೆ 84 ಬಂತು. 42 ಯಾವಾಗ ಬರುತ್ತೆ, 6 7s 42. ಸೊ ಇದು ಇಂಟು 7 ಮಾಡಬೇಕಾಗುತ್ತೆ. ಅಂದರೆ 7 months ಆದಮೇಲೆ 7 months ಟೋಟಲ್ ಬಿ ಇನ್ವೆಸ್ಟ್ ಮಾಡಿರೋದು. ಸೊ ಬಿ ಇನ್ವೆಸ್ಟೆಡ್ ಫಾರ್ 7 months ಅಟ್ 60,000. 60,000 7 months ಇನ್ವೆಸ್ಟ್ ಮಾಡಿರ್ತಾನೆ. ಸೊ 1 year ಎಷ್ಟು ಮಂತ್ಸ್ ಇರುತ್ತೆ, 1 year 12 months ಇರುತ್ತೆ, ಅದರಲ್ಲಿ -7 months ಮಾಡಿದ್ರೆ 5 months. ಸೊ ಬಿ ಜಾಯಿಂಡ್ ಆಫ್ಟರ್ 5 months. ಇಷ್ಟೇ ನಮ್ಮ ಆನ್ಸರ್, 5 months ಆನ್ಸರ್. ನಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ಸೊ ಇನ್ನೊಂದು ಲಾಸ್ಟ್ ಕ್ವಶನ್, ಪಾರ್ಟ್ನರ್ಶಿಪ್ ಮುಗಿದೋಗುತ್ತೆ ಇಲ್ಲಿಗೆ. ಎ ಪುಟ್ಸ್ 2/3 ಆಫ್ ಕ್ಯಾಪಿಟಲ್ and gets 3/4 of total profit. At the end of 1 year, if A invests for 1 year, find how long does B puts his capital. So ಕ್ವಶನ್ ನೋಡ್ಕೊಂಡ್ರೆ ಎ ಪುಟ್ಸ್ 2/3 ಆಫ್ ಕ್ಯಾಪಿಟಲ್ ಆ್ಯಂಡ್ ಗೆಟ್ಸ್ 3/4 ಆಫ್ ಟೋಟಲ್ ಪ್ರಾಫಿಟ್. ಎ ಒಂದಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡ್ತಾನೆ. ಎಷ್ಟು ಅಮೌಂಟ್ ಅಂತ ಅಂದರೆ ಅದು 2/3. ಅಂದರೆ ಎ 2 parts ಇಟ್ಟರೆ ಇನ್ನು ಮಿಕ್ಕಿದ ಎಷ್ಟು 1 part 3 ಬಿ ಇಡ್ತಾನೆ ಅಂತ. ಅಂದರೆ ಈಗ ಎ ಬಿ ಅಂತ ತಗೊಂಡ್ರೆ ಇದು ಇನ್ವೆಸ್ಟ್ಮೆಂಟು, ಇದು ಟೈಮು, ಇದು ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಇವಾಗ ಎ ಪುಟ್ಸ್ 2/3 ಅಂದರೆ 2 ಮಿಕ್ಕಿದ್ದೆಷ್ಟು 1 part ಬಿ ಆಗುತ್ತಲ್ವ. ಅಂದರೆ ಇವಾಗ ಎ 2/3 ಅಂತ ತಗೊಂಡು ಬಿ 1/3 ಅಂತ ತಗೊಂಡ್ರೆ ಎ ಬಿ ನಮಗೆ ಈ 3 ಕ್ಯಾನ್ಸಲ್ ಆದರೆ ಎ ಬಿ 2:1 ಬರುತ್ತಲ್ವ. ಸೊ ಅದನ್ನೇ ತಾನೇ ಇಲ್ಲಿ ಬರ್ಕೊಂಡಿರೋದು. ಟೈಮು ಕೊಟ್ಟಿದ್ದಾರೆ, ಇಫ್ ಎ ಇನ್ವೆಸ್ಟ್ ಫಾರ್ 1 year ಇಂಟು 12 ಕೊಟ್ಟಿದ್ದಾರೆ. ಅದಾದಮೇಲೆ ಫೈಂಡ್ ಹೌ ಲಾಂಗ್ ಡಸ್ ಬಿ ಪುಟ್ಸ್ ಹಿಸ್ ಕ್ಯಾಪಿಟಲ್ ಇಲ್ಲಿ ಕೊಟ್ಟಿಲ್ಲ, ಇದು ಎಷ್ಟು ಕಂಡಿಡಿಯಕ್ಕೆ ನಮಗೆ ಕೇಳ್ತಾ ಇದ್ದಾರೆ. ಸೊ ಇದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ, ಎಷ್ಟು 3/4. ಎ = 3/4 parts ಅಂತೆ, ಬಿ = 1/4 ಅಂತೆ. 4 ಕ್ಯಾನ್ಸಲ್ ಆಗೋದ್ರೆ ಎ ಬಿ ನಮಗೆ 3:1 ಬರುತ್ತೆ. ಸೊ ಎ ಪ್ರಾಫಿಟು 3 ಇರುತ್ತೆ, ಬಿ ಪ್ರಾಫಿಟ್ 1 ಇರುತ್ತೆ. ಸೊ ಇವಾಗ ಇಲ್ಲಿ ನೋಡಿ
12 2 ಎಷ್ಟು 24, ಅಂದರೆ 3 ಪಾರ್ಟ್ಸು 24 ಆದರೆ 1 ಪಾರ್ಟ್ ಎಷ್ಟು, ಇದು ಇಂಟು 8, ಇದು ಇಂಟು 8. ಸೊ 8 ಮಂತ್ಸ್ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಅವಾಗ ತಾನೇ ಅವ್ರಿಗೆ 3:1 ಪ್ರಾಫಿಟ್ ಬರುತ್ತೆ. ಸೊ ಹೌ ಲಾಂಗ್ ಡಸ್ ಬಿ ಪುಟ್ಸ್ ಇಸ್ ಕ್ಯಾಪಿಟಲ್ ಅಂತಂದರೆ 8 ಮಂತ್ಸ್, ಇಷ್ಟೇ ಮಂತ್ಸ್. ಸೊ ಈ ಪಾರ್ಟ್ನರ್ಶಿಪ್ ಅನ್ನೋದು ತುಂಬ ಈಸಿ. ಸೊ ಅವ್ರು ಹೆಂಗೆ ಕೊಟ್ಟರು ಕ್ವಶನು, ನೀವು ಇವಾಗ ಇಲ್ಲಿವರೆಗೂ ನೋಡಿರುವಂಥ ಕ್ವಶನ್ಸಲ್ಲಿ ಯಾವುದೋ ಒಂದು ಟೈಪ್ ಆಗಿರುತ್ತೆ, ಅಥವಾ ಇನ್ನೂ ಎಕ್ಸ್ಟೆನ್ಷನ್ಸ್ ಏನಾದ್ರು ಕೊಟ್ಟರು ಕೂಡ ನೀವು ಮಾಡ್ಬೋದು ಆರಾಮಾಗಿ. ಅದೇ ನಾನು ಹೇಳ್ತಿಲ್ವ, 1 or 2 ಕ್ವಶನ್ಸು ಅಥವಾ 1 or 2 ಮಾಡಲ್ಸಲ್ಲಿ ಏನು ಕಲ್ತಿರ್ತೀರೋ ಅವೆರಡು ನಾಲೆಡ್ಜ್ನ ಒಂದೇ ಕ್ವಶನಲ್ಲಿ ಯೋಚನೆ ಮಾಡಿ ಮಾಡುವಂಥ ಕ್ವಶನ್ಸ್ ಕೂಡ ಕೆಲವೊಂದು ಕೊಡ್ತಾರೆ. ಸೊ ನೀವು ಜಸ್ಟ್ ಪ್ರಾಕ್ಟೀಸ್ ಮಾಡಿ, ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಸೊ ಇಲ್ಲಿಗೆ ನಮಗೆ ಪಾರ್ಟ್ನರ್ಶಿಪ್ಸ್ ಮುಗೀತು. ನೆಕ್ಸ್ಟ್ ನಾವು ಟೈಮ್ ಆ್ಯಂಡ್ ವರ್ಕ್ ಸ್ಟಾರ್ಟ್ ಮಾಡೋಣ. ಅದಾದಮೇಲೆ ಟೈಮ್ ಆ್ಯಂಡ್ ಡಿಸ್ಟೆನ್ಸು ಇನ್ನೊಂದು 6-7 ಟಾಪಿಕ್ ಇದೆ. ಈ ಒಂದು ಅರ್ಥಮೆಟಿಕ್ ಮುಗಿದೋಗುತ್ತೆ, ಸರಿನಾ? ಸೊ ಇಲ್ಲಿಗೆ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.